ನನ್ನೆಲ್ಲ ಕೇಳುಗ ಮಿತ್ರರಿಗೆ ಪ್ರೀತಿಯ ನಮಸ್ಕಾರಗಳು. ಮಿತ್ರರೇ, ಹನುಮನ ಒಂದನೆಯ ಗುಣಲಕ್ಷಣ, ಆತ ಒಬ್ಬ ಉತ್ತಮ ಉದ್ಯೋಗಿ ಹೇಗಾಗಿದ್ದ ಎಂಬುದರ ಬಗ್ಗೆ ನಾನು ಈ ಪೂರ್ವದ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ಇಂದಿನ ಈ ವಿಡಿಯೋದಲ್ಲಿ ಆತನ ಎರಡನೇ ಗುಣಲಕ್ಷಣ, ಆತ ಹೇಗೆ ಒಬ್ಬ ಉತ್ತಮ ಉದ್ಯೋಗಿಯಾಗಿದ್ದ ಎಂಬುದರ ಬಗ್ಗೆ ಕುರಿತಾಗಿ. ಮಿತ್ರರೇ, ಆತ ಅತ್ಯಂತ ವಾಕ್ಚಾತುರ್ಯತೆಯನ್ನು ಹೊಂದಿದ್ದ. ಈತ ರಾಮ ಮತ್ತು ಲಕ್ಷ್ಮಣರನ್ನ ಮೊದಲು ಭೇಟಿಯಾದ ಸಂದರ್ಭ ಒಬ್ಬ ಸನ್ಯಾಸಿಯ ವೇಷದಲ್ಲಿ ಹೋದ ಹನುಮ ಅತಿ ವಿನಮ್ರತೆಯಿಂದ ರಾಮ ಲಕ್ಷ್ಮಣರ ಜೊತೆಗೆ ಮಾತನಾಡಿ ಅವರ ಬಗ್ಗೆ ತಿಳಿದುಕೊಂಡು ತದನಂತರ ತನ್ನ ರೂಪವನ್ನ ತೋರಿಸಿದ್ದ, ತನ್ನ ನಿಜ ಸ್ವರೂಪವನ್ನ ತೋರಿಸಿದ್ದ. ಇದನ್ನು ಕಂಡ ರಾಮ, ಈತನ ವಾಕ್ಚಾತುರ್ಯತೆಯನ್ನ ಕಂಡ ರಾಮ ಅತ್ಯಂತ ಆಶ್ಚರ್ಯಚಕಿತನಾಗಿದ್ದ. ಅದಷ್ಟೇ ಅಲ್ಲ, ಲಂಕೆಗೆ ಸೀತೆಯನ್ನ ಹೊತ್ತೊಯ್ದ ರಾವಣನ ಬಗ್ಗೆ ನಮಗೆ ತಿಳಿದೇ ಇದೆ. ಈ ಹನುಮ ರಾವಣನನ್ನ ಭೇಟಿಯಾಗಿ ಅವನನ್ನ ಈ ಯುದ್ಧದ ಆಲೋಚನೆಯನ್ನ ಬಿಟ್ಟು ಸೀತೆಯನ್ನ ಕಳಿಸಬೇಕೆಂದು ವಿನಮ್ರತೆಯಿಂದ ಬುದ್ಧಿವಾದ ಹೇಳಿದ್ದ. ಆತನಿಂದನೂ ಬದುಕಿ ಬಂದಿದ್ದ. ಅದಷ್ಟೇ ಅಲ್ಲ, ಈತ ಯಾವ ಸಂದರ್ಭದಲ್ಲಿ ಸಮಯೋಚಿತ ರೀತಿಯಾಗಿ ಮಾತನಾಡಬೇಕು ಎಂಬುದನ್ನು ತಿಳಿದಿದ್ದ. ಸೀತೆ ಅಶೋಕವನದಲ್ಲಿ ರಾಕ್ಷಸರ ಮಾಯೆಯನ್ನ ಕಂಡಾಕೆ. ಆಕೆ ಏನನ್ನೂ ನಂಬದ ಪರಿಸ್ಥಿತಿಯಲ್ಲಿ ಇದ್ದಾಕೆ ಆ ಸಂದರ್ಭದಲ್ಲಿ. ಇದನ್ನ ಅರಿತ ಹನುಮ ಅಶೋಕವನಕ್ಕೆ ಹೋಗಿ ಮೊದಲು ಸೀತೆ ಯಾರೆಂಬುದನ್ನ ಖಾತ್ರಿಪಡಿಸಿಕೊಂಡು, ಆಕೆಯು ನಂಬಲಾರದ ಸ್ಥಿತಿ ಇರಬಹುದೆಂದು ಪೂರ್ವಹಿತವಾಗಿಯೇ ತಿಳಿದ ಹನುಮ ರಾಮನಿಂದ ಉಂಗುರವನ್ನ ಪಡೆದು ಸೀತೆಯ ಮುಂದೆ ತಾನು ಮೊದಲು ಹೋಗಿ ನಿಲ್ಲದೆ ಆ ಉಂಗುರವನ್ನ ಆಕೆಯ ಬಳಿಗೆ ಬಿಟ್ಟ. ತದನಂತರ ಆಕೆಯ ಮುಂದೆ ಹೋಗಿ ನಿಂತು ವಿನಮ್ರತೆಯಿಂದ, ತಾಯಿ, ನಾನು ರಾಮನ ಬಂಟ ಹನುಮ. ನೀವು ಕುಶಲವೇ? ನೀವು ಚಿಂತೆ ಪಡುವ ಯಾವ ಅವಶ್ಯಕತೆಯೂ ಇಲ್ಲ. ರಾಮ ಅತಿ ಬೇಗ ಬಂದು ನಿಮ್ಮನ್ನು ಕರೆದುಕೊಂಡು ಹೋಗಲಿದ್ದಾನೆ ಎಂಬುದನ್ನ ತಿಳಿಸಿದ. ಈ ರೀತಿಯಾಗಿ ಸಮಯೋಚಿತ, ಸಂದರ್ಭಯೋಚಿತ ಮಾತನ್ನ ಆಡುವಂತಹ ಗುಣವನ್ನ ಹೊಂದಿದ್ದ ಹನುಮ ಅಲ್ಲವೇ? ನಾವು ಮಾತನ್ನ ಯಾವ ರೀತಿ ಆಡಿದರೆ ಸೂಕ್ತ ಎಂಬುದು, ಯಾವ ಸಂದರ್ಭದಲ್ಲಿ ಹೇಗೆ ಮಾತನಾಡಬೇಕು ಎಂಬುದನ್ನು ತಿಳಿದಿದ್ದರೆ ಅರ್ಧಕ್ಕರ್ಧ ಯಾವುದೇ ತೊಂದರೆ ಬರುವುದೇ ಇಲ್ಲ. ಈ ರೀತಿಯಾಗಿ ಹನುಮ ನಮಗೆ ಒಬ್ಬ ಉತ್ತಮ ಸಂವಹನಕಾರನಾಗಿರಬೇಕು ಉದ್ಯೋಗಿ ಎಂಬುದನ್ನು ತಿಳಿಸಿಕೊಡುತ್ತಾನೆ. ಇನ್ನೂ ಅನೇಕ ಗುಣಲಕ್ಷಣಗಳನ್ನ ಈತ ಹೊಂದಿದ್ದ. ಅದು ಯಾವುದು ಎಂಬುದನ್ನ ಮತ್ತೊಂದು ವಿಡಿಯೋದಲ್ಲಿ ನೋಡೋಣ.